ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ವ್ಯಾಪ್ತಿಯ ನೆಲ್ಲೂರು ಗ್ರಾಮದಲ್ಲಿ ಬೋರ್ವೆಲ್ ಕಾಮಗಾರಿ ವೇಳೆ ಗಲಾಟೆ ನಡೆದಿರೋ ಆರೋಪ ಕೇಳಿಬಂದಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ದೂರುದಾರ ಮಣಿಕಂಠ ಅವರ ಆರೋಪದ ಪ್ರಕಾರ ಇಂದು ಬೆಳಗ್ಗೆ ಸುಮಾರು 8:30 ವೇಳೆಗೆ ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಕೆಲವರು ಏಕಾಏಕಿ ಸ್ಥಳಕ್ಕೆ ಬಂದು ಕಾಮಗಾರಿ ತಡೆದು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಘಟನೆಯಲ್ಲಿ ಮಣಿಕಂಠ ಅವರ ಸಹೋದರ ಹಾಗೂ ಸಹೋದರಿ ಕಾವ್ಯ ಸುಧಾ ಗಾಯಗೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆಯಲ್ಲಿ ಮೊಬೈಲ್ನಲ್ಲಿ ಚಿತ್ರೀಕರಿಸಲು ಮುಂದಾದವರಿಗೂ ಜೀವ ಬೆದರಿಕೆ ಹಾಕಲಾಗಿದೆ ಅನ್ನೋ ಆರೋಪ ಕೂಡ ಇದೆ. ಈ ಘಟನೆ ವಿಡಿಯೋದಲ್ಲಿ ಸರಿಯಾಗಿದ್ದು ಅದರ ದೃಶ್ಯಗಳು ತಮ್ಮ ಬಳಿ ಇವೆ ಅಂತ ದೂರುದಾರರು ತಿಳಿಸಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಪ್ರಕರಣದ ತನಿಖೆ ಆರಂಭಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರುದಾರರು ಆಗ್ರಹಿಸಿದ್ದಾರೆ. ಈ ವರದಿಯಲ್ಲಿ ಉಲ್ಲೇಖಿಸಿರುವ ಆರೋಪಗಳು ದೂರುದಾರರ ದೂರನ್ನ ಆಧರಿಸಿವೆ. ಆರೋಪಿಗಳ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಪ್ರಕರಣದ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಸ್ಪಷ್ಟವಾಗಲಿದೆ. ಹೆಸರು ಮಣಿಕಂಠ ಕುಮಾರ್ ಅಂತ. ನಾವು ಸಿನಂದೇಹಳ್ಳಿ ಗ್ರಾಮದ ವಾಸಿ. ನಮಗೆ ನೆಲ್ಲೂರು ಸರ್ವೆ ನಂಬರಲ್ಲಿ 9/2ರಲ್ಲಿ 2 ಎಕರೆ ಜಮೀನಿದೆ. ಅಲ್ಲಿ ನಾವು ಅಭಿವೃದ್ಧಿ ಮಾಡಲು ಹೋದಾಗ ನಮ್ಮ ಮಾವನಾದ ಉಮೇಶ್ ಮತ್ತು ಮಕ್ಕಳು ನಮ್ಮ ಮೇಲೆ ಏಕಾಏಕಿ ಅಕ್ರಮವಾಗಿ ಪ್ರವೇಶ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನಗೆ ತಲೆಭಾಗ ಮತ್ತು ಕೈ ಭಾಗಕ್ಕೆ ಬಲವಾಗಿ ಹೊಡೆದು ಅಲ್ಲಲ್ಲಿ ಕಚ್ಚಿ ನನಗೆ ಭಾಳ ಹಿಂಸೆ ಕೊಟ್ಟದೇ. ನಮ್ಮ ಅಕ್ಕನವರಾದ ಕಾವ್ಯಸುಧವರು ಅಲ್ಲಿಗೆ ಬಂದರು. ಆವಾಗ ಅವರ ಜುಟ್ಟನ್ನು ಎಳೆದಾಡಿ ನಮ್ಮ ಅಕ್ಕನವ್ರಿಗೂ ಮತ್ತು ನಮಗೂ ಇಬ್ಬರಿಗೂ ಸಹ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಮಗೆ ರಕ್ಷಣೆ ಅವಶ್ಯಕತೆ ಇದೆ. ನಮಗೆ ಅವರು ಉಮೇಶ್ ಮತ್ತು ಅವ್ರ ಮಕ್ಕಳು ಅವರು ಎಲ್ಲರೂ ಸಹ 5 ಜನ ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿಬಿಟ್ರು. ನಮಗೆ ಇದರಿಂದ ಭಾಳ ಮನಸ್ಸಿಗೆ ನೋವಾಗಿದೆ. ನಮ್ಮ ಎದೆ ಭಾಗ ಕೈಯು ಏನು ಅನ್ನೋದು ನೋಡಲಿಲ್ಲ. ಆ ಥರ ಯಾವತ್ತೂ ನಾನು ಈ ದೃಶ್ಯಾವಳಿಗಳನ್ನ ನೋಡಿಲ್ಲ. ಆ ಮಟ್ಟಕ್ಕೆ ನನ್ನ ಮೇಲೆ ಪ್ರಭಾವ ಬೀರ್ಬಿಟ್ಟವ್ರೆ. ನನಗೆ ಭಾಳ ಮಾನಸಿಕವಾಗಿ ಹಿಂಸೆ ಆಗಿದೆ. ಅದರಿಂದ ನನಗೆ ಸೂಕ್ತ ರಕ್ಷಣೆ ಕೊಡಬೇಕಾಗಿದೆ. ನಮಗೆ ನನ್ನ ಮಕ್ಕಳಿನ್ನೂ ನನ್ನ ಮಗಿನ್ನೂ ಚಿಕ್ಕನು, ನಮ್ಮ ಅಕ್ಕನ ಮಗಿನ್ನೂ ಚಿಕ್ಕರು. ನಮ್ಮ ವಂಶನೇ ಬಿಡಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡಿ ನಮ್ಮನ್ನು ಭಾಳ ಕೆಟ್ಟ ವರ್ತನೆ ಮುಖಾಂತರ ನಮಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ. ಅದರಿಂದ ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು. ನಮಗೆ ರಕ್ಷಣೆ ಅವಶ್ಯಕತೆ ಇದೆ. ರಕ್ಷಣೆ ಕೊಡಿ. ನನ್ನ ಹೆಸರು ಕಾವ್ಯ ಸುಧಾ. ನಾನು ನಂದಿಹಳ್ಳಿ. ನಿನ್ನೆ ನನ್ನ ತಮ್ಮ ಜಮೀನ್ ಹತ್ರ ಇಲ್ಲೇ ನೆಲ್ಲೂರು ಗ್ರಾಮ ಪಂಚಾಯತಿಲಿ ಜಮೀನ್ ಹತ್ರ ತೋಟ ಕ್ಲೀನ್ ಮಾಡ್ಸೋಕ್ಕೆ ಅಂತ ಹೋಗಿದ್ದ. ಕ್ಲೀನ್ ಮಾಡಿಸಿ ಬೋರ್ವೆಲ್ ಹಾಕ್ಸ್ಬೇಕು ಅಂತಾನ ಕ್ಲೀನ್ ಮಾಡ್ಸೋಕ್ಕೆ ಅಂತ ಹೋದಾಗ ಆಳುಗಳನ್ನೆಲ್ಲ ಕರ್ಕೊಂಡು ಬಿಟ್ಟಿದ್ರೆ ಅವ್ರನ್ನ ಹೋಗಿ ಏಕಾಏಕಿ ಉಮೇಶ, ಅವ್ರ ಹೆಂಡತಿ ಸಿದ್ಧಗಂಗಮ್ಮ ಮತ್ತು ಪುನೀತ, ಅವ್ರ ಮಗ ರವಿ, ಆಮೇಲೆ ಅವರ ಮಗಳು ಜ್ಯೋತಿ, ಅವ್ರ ಮಗುರು ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ತೋಟದಿಂದ ಆಚೆ ಹೋಗ್ಬೇಕು ಅಂತ ಹೇಳಿ ಆಚೆಗಡೆನೇ ಕಳ್ಸವ್ರೆ. ಆಚೆಗಡೆ ಕಳ್ಸಿ ನನ್ನ ತಮ್ಮ ಹೋಗಿ ಕೇಳಕ್ಕೆ ಹೋಗಿದ್ದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದೀರಾ ಅಂತಾರ ಏಕಾಏಕಿ 5 ಜನನು ಸೇರ್ಕೊಂತವ್ರೆ. ಎಲ್ಲ ಮಕ್ಕಳು ಎತ್ಕೊಂಡು ಅವರು ಮುಂದೆ ಬಿಟ್ಕೊಂಡು ಹೆಂಗಸ್ರನ್ನ ಹೊಡಿತಾ ಇದ್ದಿದ್ದು ಕೆಳಗೆ ಹಾಕ್ಕೊಂಡು ತುಳಿದ್ಬಿಟ್ಟವ್ರೆ ನನ್ನ ತಮ್ಮನ್ನ. ಏಕಾಏಕಿ ಹಂಗೆ ಬಂದು ಹಂಗೆ ಮಾಡ್ಬೋದ ಅವರು. ನಾನು ಹೋಗಿ ಏನೋ ಬಿಡಿಸ್ಲಿಲ್ಲ ಅಂತಂದಿದ್ರೆ ಅವನ್ನೇನು ಸಾಯಿಸೇ ಬಿಡೋರು. ಎಲ್ಲೆಲ್ಲಿ ಬೇಕೋ ಹಂಗೆ ಅಲ್ಲಲ್ಲಿಗೆ ಒದ್ದವ್ರೆ. ಹಂಗೆ 2-3 ಗಂಡಸರು ಇಟ್ಕೊಂಡು 2 ಹೆಂಗಸರು ಮಗ ಇಟ್ಕೊಂಡು ಅವನು ಹೊಡೆಯಂಗಿಲ್ವಲ್ಲ ಅನ್ನೋ ಇದಕ್ಕೆ ಹೆಂಗಸ್ರಿಗೆ ಅಂತ ಆ ಥರ ಮಾಡ್ಕೊಂಡು ಎಲ್ಲ ಮಾಡಿ ಅವನಿಗೆ ಚೆನ್ನಾಗಿ ಬಂದಂತೆ ಹೊಡೆದ್ಬಿಟ್ಟಾರೆ. ನಾನು ಅವ್ನು ಬಿಡ್ಸೋಕೆ ಹೋಗಿದ್ದಕ್ಕೆ ಅವ್ನು ರವಿ, ಅವ್ನು ಉಮೇಶ ಎಲ್ಲ ಸೇರಿ ಕೈಯೆಲ್ಲ ನುಳ್ಚಿ ನನಗೆ ಬಂದಂತೆ ಏಕಾಏಕಿ ಹಲ್ಲೆ ಮಾಡವ್ರೆ. ನಮಗೆಲ್ಲ ಮಾನ ಹಾನಿ ಆಗಿದೆ, ನನಗೂ ನನ್ನ ತಮ್ಮಗೂ. ನಮಗೆ ತೋಟ ಎಲ್ಲ ನಾವು ಅಭಿವೃದ್ಧಿ ಪಡಿಸೋಕೆ ಹೋದಾಗ ಎಲ್ಲ ಯಾವಾಗನ ಆಗಲಿ ಕಾಯಿ ಕೀಳಕ್ಕೆ ಹೋಗ್ಲಿ ಹೊಲ ಉಣ್ಣೆ ಮಾಡೋಕೆ ಹೋದ್ರೂ ಯಾವಾಗಲೂ ಈ ಥರ ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಯಾರು ನೋಡ್ಕೊತಾರೆ ನಮಗೂ ನಮ್ಮ ಅಪ್ಪ ಅಮ್ಮ ಇಲ್ಲ. ನಾವು ಇರೋ ಒಬ್ಬ ತಮ್ಮ ಅವನು. ನಾವು ತಮ್ಮದಿರ್ಗೇನು ನಮಗೂ ಹೋದಾಗೆಲ್ಲ ಹಿಂಗೆ ಹಲ್ಲೆ ಮಾಡ್ತಾ ಇರ್ತಾರೆ. ನಾನು ದಯವಿಟ್ಟು ನಿಮ್ಮ ಹತ್ರ ಪೊಲೀಸ್ ಇದ್ರ ಕಡೆಯಿಂದ ಕೆಳಗಡೆದು ನಮಗೆ ರಕ್ಷಣೆ ಬೇಕು. ಈ ಥರ ಮಾಡ್ತಾ ಇದ್ರೆ ನಾವು ಹೆಂಗೆ ನಮಗೂ ನಿಮಗೆ ಪ್ರಾಣನೇ ತೆಗಿತೀನಿ, ತೋಟದ ಹತ್ರ ಬಂದರೆ ಕಾಲು ಇಡಂಗಿಲ್ಲ ಅಂತ ಅಂತಾರೆ. ನಾವು ನಮ್ದು ಎಲ್ಲ ಇದ್ರೂ ನಾವು ಒಳಗಡೆ ಹೋಗಕ್ಕೆ ನಮ್ಮನ್ನ ಇದು ಮಾಡ್ತಾ ಇಲ್ಲ. ನಮಗೆ ರಕ್ಷಣೆ ಕೋರಿ ನಿಮಗೆ ಕೇಳ್ಕೊತೀವಿ. ನೆನ್ನೆ ಸರ್ ಇದಾಗಿದ್ದು. ನೆನ್ನೆ ಬೆಳಗ್ಗೆ 9:30ಗೆ ನಾನು ಹೋಗಿದ್ದು. ಅದಕ್ಕಿಂತ ಮುಂಚೆಗೆ ನನ್ನ ತಮ್ಮ ಹೋಗಿ ತೋಟ ಕ್ಲೀನ್ ಮಾಡಿಸಿದ್ದ. ಬೋರ್ವೆಲ್ ಬರುತ್ತೆ ಬಾ ಅಂತ ಹೇಳಿದ್ದ. ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ನಾವು ನಾಳೆ ಕೆಳಗೆ ಹಾಕ್ಕೊಂಡು ಎಲ್ಲ ನಮ್ಮ 3 ಹಿಡ್ಕೊಂಡ್ಬಿಟ್ಟಾರೆ ಗಂಡಸರು. ಅವ್ರೇನು ಬಂದಂತೆ ಎಲ್ಲ ಒದಿತಾವ್ರೆ ಎಲ್ಲಂದ್ರಲ್ಲೇ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಅವ್ನಿಗೆ ಏನಾಗೋಗೋದು. ಒಂದು ದಿವಸ ಎಲ್ಲ ಅಡ್ಮಿಟ್ ಮಾಡಿದ್ದೀವಿ ಅವ್ನಿಗೆ ಹಾಸ್ಪಿಟ್ಲಲ್ಲಿ. ಹಂಗೆ ಮಾಡವ್ರೆ. ನಾನು ಹೋಗಿದ್ದಕ್ಕೆ ನನಗೆ ರವಿನೂ
ಅವ್ರ ಅಪ್ಪ ಉಮೇಶ ಇಬ್ರು ಕೈಯೆಲ್ಲ ತಿರ್ಚಿ ಕೈಯೆಲ್ಲ ಮೂಳೆ ಎಲ್ಲನ ಜರುಗೈತೆ, ಆ ಥರ ಮಾಡೋರೆ ಮಾನಹಾನಿ ಆಗಿದೆ ನಮಗೆ. ಎಷ್ಟು ನಾವು ಎಲ್ಲ ಕಾನೂನು ರೀತಿ ಎಲ್ಲ ಸರಿಪಡಿಸ್ಕೊಂಡು ಹೋದ್ರು ನಮಗೆ ಈ ಥರ ತೊಂದರೆ ಕೊಡ್ತಾನೆ ಅವರೇ. ನಮಗೆ ರಕ್ಷಣೆ ಕೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ, ನನಗೆ ರಕ್ಷಣೆ ಬೇಕು, ನನಗೂ ನನ್ನ ತಮ್ಮಗೂ. ಇನ್ನೊಂದ್ಸತಿ ಅವ್ನು ಒಬ್ಬನೇ ಹೋದಾಗ ತೋಟಕ್ಕೆ ಅವ್ನು ಏನು ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅವ್ರು ಮಾಡ್ತಾರೆ ಈ ಥರ ಮಾಡೋರು ಅಂದರೆ. ಯಾಕೆಂದರೆ ಗೇಯ್ಬೇಕಾದ್ರೆ ಬರೋಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ಒಂದೊಂದ್ಸತಿ ಬಂದ್ಬಿಟ್ಟು ಈ ಥರ ಮಾಡ್ತಾಯಿದ್ರೆ ನಮಗೆ ಗೊತ್ತಿರುತ್ತೆ. ಯಾವಾಗಲೂ ನಾವು ಒಬ್ಬೊಬ್ಬರೇ ಓಡಾಡ್ತಿರ್ತೀವಿ ತೋಟದ ಹತ್ರ. ನಾವಿರೋದು ದೂರ ನಂದಿಹಳ್ಳಿಯಿಂದ ಬರಬೇಕು, ದೂರದಿಂದ ಬರೋ ಇಷ್ಟ ಮೈ ಥರ ಮಾಡಿದ್ರೆ ತೋಟದೊಳಗಡೆ ಯಾರಿಗೆ ಗೊತ್ತಾಗುತ್ತೆ? ನಮಗೆ ಇದು ರಕ್ಷಣೆ ಬೇಕೇ ಬೇಕು. ನಿಮ್ಮ ಹತ್ರ ಕಳಕಳೆಯಿಂದ ಕೇಳ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು.